ಸಮಾನ ಅವಕಾಶಗಳು, ಏರ್ಪೋರ್ಟ್ಗಳು, ರೈಲ್ವೆ ಸ್ಟೇಷನ್ಸು, ಏರ್ಕ್ರಾಫ್ಟ್ಸು, ಬಂದರುಗಳು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಶೇರ್ಸು, ಇವೆಲ್ಲನೂ ಒಬ್ಬ ದೊಡ್ಡ ಮನುಷ್ಯನಿಗೆ ಕೊಟ್ಬಿಟ್ಟು ಊಟ ಇಲ್ಲದೇನೆ ಉಪವಾಸ ಇರ್ತಕ್ಕಂಥ ಕೋಟ್ಯಾಂತರ ಜನರಿಗೆ ಇದಕ್ಕೂ ಅದಕ್ಕೆ ಹೋಲಿಸಿದಾಗ ಸಮಾನತೆನಾ? ಇದು ಯಾವ ಸಮಾನತೆ? ಸಮಾನತೆ ಇಲ್ಲದಿರ್ತಕ್ಕಂಥ ಯಾವ ಸಮಾನತೆ? ಓಟ್ ಹಾಕುವುದು ಸಮಾನತೆ ಅಲ್ಲ, ಆರ್ಥಿಕ ಸಮಾನತೆ. ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಓಲ್ಗಾ ಟೆಲೀಸ್ ಅಂತಕ್ಕಂಥ ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪು, ಓಲ್ಗಾ ಟೆಲೀಸ್ ಅಂತಕ್ಕಂಥದ್ದು ನಿಮ್ಮಂಥ ಜರ್ನಲಿಸ್ಟ್ ಕೇಮ್ ಟು ಸುಪ್ರೀಂ ಕೋರ್ಟ್ 32 ಪಿಟಿಷನ್ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು ನಮಗೆ ಉಲ್ಲಂಘನೆ ಆಗಿದೆ ಅಂತ ಬಾಂಬೆ ದಿ ಸ್ಲಮ್ ಡಲರ್ಸ್ ಅಲ್ಲಿ ಹೇಳ್ತಾರೆ. 32ನೇ ಕಾಲಂ ಇದು ಪ್ಯಾರಾಗ್ರಾಫ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 1957ರ ತೀರ್ಪಿನ ಪ್ರಕಾರ ಏನಂತ ಹೇಳ್ತಾರೆ? ಸಮಾನತೆ ಜೀವನ ಪಶುಗಳ ಜೀವನ ಅಲ್ಲ, ಜನರಿಗಾಗಿ ಗೌರವಿತರಾಗಿ ಬದುಕಬೇಕಾದ್ರೆ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಬೇಕು. ಏನು ಸೋರ್ಸು? ಉದ್ಯೋಗ ಸೋರ್ಸು, ಅಗ್ರಿಕಲ್ಚರ್ ಸೋರ್ಸು, ಬಿಸ್ನೆಸ್ ಸೋರ್ಸು. ಎಲ್ಲಿದೆ ಲ್ಯಾಂಡ್ ಎಲ್ಲರಿಗೂ ಸಮರ್ಪಕವಾಗಿ ರೈತರಿಗೂ ಭೂಮಿ ಇರ್ತಕ್ಕಂಥದ್ದಕ್ಕೆ ಜನರಿಗೆ ಸಮಾನವಾಗಿ ಹಂಚಿಕೆಯಾಗಿದೆಯಾ? ಸಮಾನವಾದ ಅವಕಾಶಗಳು ಸರ್ಕಾರಿ ಉದ್ಯೋಗ ಸಿಕ್ಕಿದೆಯಾ? ಸರ್ಕಾರದ ಉದ್ಯೋಗಗಳನ್ನು ಕೊಡಕ್ಕಾಗಲಿಲ್ಲ ಅಂದರೆ ನಿಮ್ಮ ಎಲ್ಲ ಕೆಲಸವನ್ನು ಖಾಸಗಿಯವರು ಕೊಟ್ಟಿದ್ದೀರಲ್ಲ. ವಿದ್ಯೆ ಖಾಸಗಿ ಸಂಸ್ಥೆ, ಆಸ್ಪತ್ರೆ ಖಾಸಗಿ ಸಂಸ್ಥೆ, ಏರ್ಪೋರ್ಟ್ ಖಾಸಗಿ ಸಂಸ್ಥೆ, ಇವೆಲ್ಲ ಕೂಡ ಪಬ್ಲಿಕ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್, ಸಾರ್ವಜನಿಕರ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸವನ್ನ ಖಾಸಗಿಯವರಿಗೆ ನೀವು ಕೊಟ್ಟಿದ್ದೀರಲ್ಲ. ಅಲ್ಲಿ ಯಾಕೆ ರಿಸರ್ವೇಷನ್ ಆರ್ಟಿಕಲ್ 15 and 16 ಹರಿಜನ ಗಿರಿಜನ ಎಲ್ಲರಿಗೂ ಯಾಕಿಲ್ಲ? ಅದು ಬೇಕಾಗಿದೆ. ಅದು ಸಮಾನತೆ. ಎಲ್ಲಿ ಸಮಾನತೆ? ಸಮಾನತೆ ಯಾರಿಗೆ? ಬರೀ ಗಂಡಸರಿಗೆ ಮಾತ್ರ ಸಮಾನತೆನಾ? ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ 15ನೇ ಅನುಚ್ಛೇದದಲ್ಲಿ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ಲಿಂಗಭೇದವಿಲ್ಲದೆ ಸಮಾನತೆ ಮಹಿಳೆಗೆ. 56ನೇ ಹಿಂದೂ ವಾರಸುದಾರರ ಕಾಯಿದೆ ಎಲ್ಲಿ ಹೆಣ್ಣು ಮಕ್ಕಳು ಅವಿಭಕ್ತ ಕುಟುಂಬದ ಪಾಲುದಾರರು ಅಂತ ಹೇಳಿದ್ದು ಯಾವಾಗ? 2004ರಲ್ಲಿ. ಎಷ್ಟು ವರ್ಷ ನೀವು ಸ್ವತಂತ್ರ ಬಂದ ಮೇಲೆ 50 ವರ್ಷಗಳ ಮೇಲ್ಪಟ್ಟು ಏನು ಮಾಡ್ತಿದ್ರಿ ನೀವು? ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಹೆಣ್ಣು ಮಕ್ಕಳು ಕೇಳಿದ್ರೆ ಸಮಾನತೆ ನೀವು ಇದೆಯಾ, ಕೊಟ್ಟಿದ್ದೀಯಾ? ಯಾಕೆ ಕೊಡಲಿಲ್ಲ? ಎಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಜಮೀನಿದೆ, ಆಸ್ತಿ ಇದೆ, ಕೆಲಸ ಇದೆ ಅವರಿಗೆ. ಎಷ್ಟು ಜನ ಸದಸ್ಯರುಗಳಾಗಿದ್ದಾರೆ ಅವರು? 543 ಲೋಕಸಭಾದಲ್ಲಿ ಎಷ್ಟು ಜನ ಎಲ್ಲ ರಾಜಕೀಯ ಪಕ್ಷಗಳಿಂದ ಸದಸ್ಯತ್ವ ಇದೆ ಅವರಿಗೆ. ಅವರಿಗೆ ಸದಸ್ಯತ್ವ ಇಲ್ಲ ಅಂತ ಹೇಳಿದರೆ ಆ ಹೆಣ್ಣು ಮಕ್ಕಳ ಜನರನ್ನ ಯಾಕೆ ಯಾರು ರಕ್ಷಣೆ ಮಾಡೋದು? ಗಂಡು ಪ್ರಧಾನವಾಗಿರ್ತಕ್ಕಂಥ ಸಮಾಜದ ವ್ಯವಸ್ಥೆ ಇದು. ಆದ್ರಿಂದ ಅಂಬೇಡ್ಕರ್ ಹೇಳಿದರು 15ನೇ ಅನುಚ್ಛೇದ 39A ಹೇಳಿದ್ದು ಸಮಾನ ಅವಕಾಶ, ಸಮಾನ ವೇತನ 39E ಸಮಾನ ವೇತನ ಎಲ್ಲಿ? ನಿಮಗೂ ಗಂಡು ಮಕ್ಕಳಿಗೆ ಒಂದೇ ಕೆಲಸ, ಸಮಾನವಾದ ಕೆಲಸ ಮಾಡಿದ್ರೆ ಒಂದೇ ವೇತನವನ್ನು ಕೊಡ್ತಿದ್ದಾರೆಯೇ? ನಿಮಗೆ ಕೊಡುವುದಿಲ್ಲ. ಅಂದ್ರೆ ಅಸಮಾನತೆಯ ಸಮಾಜದ ವ್ಯವಸ್ಥೆಯನ್ನ ನೀವು ಮುಂದುವರಿಸಿಕೊಂಡು ಹೋಗಿ ನಮಗೆ ಇನ್ನೂ ಮತ ಕೊಡಿ, ನಾವಿನ್ನೂ ನೀವು ಜೀವಂತವಾಗಿರುವವರೆಗೂ ಕೂಡ ನಮಗೆ ಕೊಡಿ, ನೀವು ಜೀವಂತವಾಗಿರಿ, ನೀವು ಸಾಯುವಾಗ ನಿಮಗೆ ಸಮಾನತೆ ಕೊಟ್ಟು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಹೇಳಿದ್ದು ಅಂಬೇಡ್ಕರ್ ಅವರು. ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳ್ತಾರೆ 51ನೇ ಪ್ರಾವಿಷನಲ್ ಪಾರ್ಲಿಮೆಂಟ್ನಲ್ಲಿ. ಅವ್ರು ಹೇಳ್ತಾರೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೀಯ, 14 ಅನುಚ್ಛೇದದಲ್ಲಿ ಸಮಾನತೆ ಕೊಟ್ಟಿದ್ದೀಯ. ಬಂಡವಾಳಶಾಹಿಗಳು ದೇಶದ ಉದ್ದಕ್ಕೂ ಇದ್ದಾರೆ. ಭೂಮಾಲೀಕರ ಸಾವಿರಾರು ಎಕರೆಗಳು ಭೂಮಾಲೀಕರ ಕೈಯಲ್ಲಿದೆ.
ಉಳುವವನಿಗೆ ಭೂಮಿ ಕೊಡಲಿಲ್ಲ ಅಂದ್ರೆ ಅದು ಕೊಡಬೇಕಾದ್ರೆ ಭೂ ಮಾಲೀಕತ್ವವನ್ನು ಅಬಾಲಿಷ್ ಮಾಡಬೇಕಾಗಿದೆ. ಅಬಾಲಿಷ್ ಲ್ಯಾಂಡ್ ಲಾರ್ಡಿಸಮ್. ಅದಕ್ಕೆ 31ನೇ 1 ವರ್ಷದ ಸಂವಿಧಾನ ಬಂದ ಮೇಲೆ ಪ್ರಪ್ರಥಮ 31 ಮತ್ತು 15ಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ತಿದ್ದುಪಡಿ ತಂದು ಹೆಣ್ಣು ಮಕ್ಕಳಿಗೆ ಸಮಾನತೆ ಮತ್ತು ಭೂಮಿ ಇಲ್ಲದೆ ಇರ್ತಕ್ಕಂಥವನಿಗೆ ಭೂಮಿಗೆ ಹಂಚಿಕೆ, ಉಳುವನೆ ಭೂಮಿದ ಒಡೆಯ ಅವನಿಗೆ ಸಮಾನತೆ ಕೊಡಬೇಕು ಅಂತ ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ದಾರೆ. ಇದನ್ನ ಸಂವಿಧಾನ ಪೀಠ 83ನೇ ಇಸ್ವಿಯಲ್ಲಿ ಸಂವಿಧಾನ ಪೀಠ 5 ಜನ ನ್ಯಾಯಮೂರ್ತಿಗಳು ಓಮನ್ ರಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ ಹೇಳ್ತಾರೆ. ಪಂಡಿತ್ ಜವಾಹರ್ಲಾಲ್ ಅವರು ಹೇಳಿದ್ದಾರೆ, ಅವರ ಭಾಷಣವನ್ನು ಪಾರ್ಲಿಮೆಂಟ್ನಲ್ಲಿ ಹೇಳಿರ್ತಕ್ಕಂಥ ಭಾಷಣವನ್ನು ಅವರು ಅಲ್ಲಿ ಹೇಳ್ತಾರೆ. ಐ ಆಮ್ ನಾಟ್ ಎ ಲ್ಯಾಂಡ್ ಲಾರ್ಡ್, ಐ ಆಮ್ ನಾಟ್ ಎ ಟೆನೆಂಟ್. ನಾನು ಬಂಡವಾಳಿ ಶಾಹಿ ಅಲ್ಲ, ನಾನು ರೈತ ಅಲ್ಲ, ನಾನು ಟೆನೆಂಟ್ ಅಲ್ಲ, ಬಾಡಿಗೆದಾರನಲ್ಲ. ಜವಾಬ್ದಾರಿ ಪ್ರಧಾನಮಂತ್ರಿ ನಾನು ಈ ದೇಶಕ್ಕೆ. ಸಂವಿಧಾನದ ಆಶಯಗಳನ್ನು ಸಮಾನತೆಯನ್ನು ಜನತೆ ಕೊಡಬೇಕು ಅಂತ ಹೇಳಿದ್ರೆ 3ನೇ ಭಾಗದಲ್ಲಿರ್ತಕ್ಕಂಥ 14, 19, 21 ಅನುಚ್ಛೇದ 14 ಸಮಾನತೆ, 13 ಅವಿಭಕ್ತ ಅಧಿಕಾರ, 21 ಜೀವನಾಂಶ ಮಾಡಬೇಕು ಅಂತ ಹೇಳಿದ್ರೆ ಈ ಭೂ ಮಾಲೀಕತ್ವವನ್ನು ನಿಷೇಧಿಸಬೇಕು ಅಂತ ಹೇಳಿ ಆ 31 ತೆಗೆದುಹಾಕಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಇವರು ಹೇಳ್ತಾರೆ, ಏನು ಮಾಡಿದ್ದಾರೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅಂತ. ಈ ಕಾಂಗ್ರೆಸ್ನವರಿಗೆ ಅವ್ರು ಸರಿಯಾಗಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಾನು ಕೇಳಿದ್ರೆ ನಾನು ಹೇಳ್ತಿದ್ದೆ, ದೇಶ ಕಟ್ಟಿರ್ತಕ್ಕಂಥ ಪ್ರಧಾನಿಗೆ ಪಬ್ಲಿಕ್ ಸೆಕ್ಟರ್ USSR ನಲ್ಲಿ ಕ್ರಾಂತಿ 1919ರಲ್ಲಿ ಲೆನಿನ್ ನಾಯಕತ್ವದಲ್ಲಿ ಸಮಾಜವಾದದ ಹಾದಿಯಲ್ಲಿ ಸಾರ್ವಜನಿಕ ಇಂಡಸ್ಟ್ರೀಸು HMT ತೆಗೆದಿದ್ದು, ITI ತೆಗೆದಿದ್ದು, ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ITI ತೆಗೆದಿದ್ದು, ರಸ್ತೆಗಳನ್ನು ಮಾಡಿದ್ದು, ಗ್ರಾಮೀಣ ಪ್ರದೇಶಕ್ಕೆ ವಿದ್ಯುತ್ ಶಕ್ತಿ ಕೊಟ್ಟಿರ್ತಕ್ಕಂಥ ಅಂದಿನ ನಾಯಕತ್ವ ಹೊಂದಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ನಿಂತ್ಕೊಂಡಿರುವಾಗ ನೋಡಿದ್ರೆ ಅವರ ವ್ಯಕ್ತಿತ್ವ ಹೇಗೆ, ಇವರು ಇವಾಗ ಹೇಳ್ತಾರಲ್ಲ ಇವರ ವ್ಯಕ್ತಿತ್ವ ಹೇಗೆ ಅಂತ ನೀವು ನೋಡಿದ್ರೆ ಕಂಪೇರ್ ಮಾಡಿದ್ರೆ ಎಷ್ಟು ಚಂದ ಜನರಿಗೆ, ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ. ಅದರಿಂದ ಸಮಾನತೆಯನ್ನ ಬರೀ ಹೇಳ್ತಾ ಇದ್ರೆ ಸಮಾನತೆ ಬರುವುದಿಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಕೊಡಕ್ಕಾಗಲ್ವಾ? ಆರ್ಥಿಕ ಸ್ವಾತಂತ್ರ್ಯ ಕೊಡಕ್ಕಾಗಲ್ವಾ? ಹಾಗಾದ್ರೆ ಈ 14 ಮತ್ತು 1539 ಈ ಮೂಲಭೂತ ಹಕ್ಕು ಮತ್ತು ನಿರ್ದೇಶಿತ ತತ್ವಗಳಲ್ಲಿ ಯಾಕೆ ಬಂತು ಅಂತ ನೀವು ಪ್ರಶ್ನೆ ನನಗೆ ಕೇಳಿದ್ರೆ, ಅಂಬೇಡ್ಕರ್ ಅವರು 1948ರ ಯೂನಿವರ್ಸಲ್ ಡಿಕ್ಲರೇಷನ್ ಕಾಯ್ದೆಯಲ್ಲಿ ಯುನೆಸ್ಕೋದಲ್ಲಿ ಭಾರತ ದೇಶ ಕೂಡ ಒಂದು ಪಾರ್ಟಿ ಅಲ್ಲಿ ತರಾವು ಮಾಡಿದ್ದಾರೆ. ಏನಂತ ತರಾವು ಏನಪ್ಪ ಅಂತ ಹೇಳಿದ್ರೆ, ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯ, ವಿದ್ಯಾ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತಕ್ಕಂತಹ ವಿಷಯಗಳನ್ನ 15, 14 ಮತ್ತು 39 ಎನಲ್ಲಿ ಅಲ್ಲಿ ಅಡಗಿವೆ. ಆದ್ರಿಂದ ಇದು ಸಂವಿಧಾನ ನಾವೇ ಮಾಡ್ಕೊಂಡಿರೋದಲ್ಲ. ಜನಪ್ರತಿನಿಧಿಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮೇಲ್ವಿಚಾರಣೆ ಮಾಡಿರ್ತಕ್ಕಂಥದ್ದು, ಚಿಂತನೆ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ಅದರ ತಿರುಳನ್ನ, ಈ ಸಾರವನ್ನ ಇದಕ್ಕೆ ಹಾಕಿ ಉಜ್ಜಿ ಹೇಳಿ ಈ ಎಲ್ಲ ಹಕ್ಕುಗಳನ್ನ ಈ ದೇಶದ ಸಮಸ್ತ ಜನರಿಗೆ ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಇವಾಗ ಏನು ಕಿತಾಕ್ತಿ ಅಂತಲ್ಲ, ಕಿತಾಕಕ್ಕಾಗುತ್ತಾ? ಜನ ಹಿಡಿತಾರೆ ನಿಮಗೆ? ಬಿಡ್ತಾರೇನಪ್ಪ? ಎಲ್ಲಿ ಕಿತ್ತಾಕು ನೋಡೋಣ. ಅಲ್ಲಿ ಪಾರ್ಲಿಮೆಂಟ್ ಸದಸ್ಯತ್ವವನ್ನೇ ಕಿತ್ತಾಕ್ತಾರೆ ಜನ. ಬಂಧುಗಳೇ, 5 ನಿಮಿಷ ಇವ್ರು ಹೇಳಿದ್ರಿಂದ ನನಗೆ ಇನ್ನು ಹೆಚ್ಚಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಬಹಳಷ್ಟು ವಿಷಯಗಳಿವೆ. ಯಾವುದು ಅಲ್ಲ, ರೈತರು ಅನ್ನದಾತರು, ನಮ್ಮಂತಹ ಮಹಾನುಭಾವರು. ನಾನು ರೈತರ ಮಗನೇ, ನಾನು ಆ ರೀತಿ ಗ್ರಹಿಸಿಲ್ಲ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯದ ನ್ಯಾಯಮೂರ್ತಿ.
ಜನಪರ ತೀರ್ಪುಗಳನ್ನು ನೀಡಿರ್ತಕ್ಕಂಥ ನ್ಯಾಯಮೂರ್ತಿ, ಮಹಿಳೆಯರ ಪರ ತೀರ್ಪು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ, ದೇಶದ ಸಮಸ್ತ ಜನರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ನ್ಯಾಯಮೂರ್ತಿ. ಅದು ತೀರ್ಪುಗಳನ್ನು ನೀಡುವಾಗ ನ್ಯಾಯಮೂರ್ತಿಯಾಗಿ ಅಲ್ಲಿ ನಿವೃತ್ತಿ ಆದ ಮೇಲೆ ಈ ರೀತಿ ಬಹಿರಂಗ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಿ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಅಂದರೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಇದನ್ನು ಹೋರಾಟ ಮಾಡಿಕೊಂಡು ದೇಶವನ್ನು ರಕ್ಷಿಸೋಣ, ಪ್ರಜಾತಂತ್ರವನ್ನು ರಕ್ಷಿಸೋಣ, ಸತ್ತೆಯನ್ನು ನಡೆಸೋಣ, ಗಣರಾಜ್ಯವನ್ನು ಉಳಿಸೋಣ. ಎಲ್ಲ ಮತೀಯ ಜನರು, ಇದು ಧರ್ಮ ರಾಜಕಾರಣ. ಏನು ಧರ್ಮ ರಾಜಕಾರಣ ಏನು ನಡೀತಾ ಇದೆ ದೇಶದಲ್ಲಿ? ಯಾರಿವರು ಹೇಳಕ್ಕೆ? ಎಲ್ಲಿದೆ ಡೆಫಿನೇಷನ್ ಮೈನಾರಿಟಿ? ಸಂವಿಧಾನದಲ್ಲಿ ಡೆಫಿನೇಷನ್ ಅಲ್ಪಸಂಖ್ಯಾತರು ಅಂತ ಎಲ್ಲಿದೆ? ಯಾರು ಹೇಳಿದ್ದು? ಎಲ್ಲ ಮತೀಯ ಜನರು, ಈ ದೇಶದ ಜನರು, ಸಮಸ್ತ ಜನರು, ಸಿಟಿಸನ್ಸು, ಪ್ರಭುಗಳು, ಈ ದೇಶದ ಪ್ರಭುಗಳು. ಅಲ್ಪಸಂಖ್ಯಾತರಿಗೆ ಭಾಷಣದಲ್ಲಿ ಸರಿಯಾಗಿ ಅರ್ಥೈಸ್ತೇನೆ ಸಂವಿಧಾನ ವಿರೋಧಿ ಭಾಷಣಗಳನ್ನು ಚುನಾವಣೆ ಪ್ರಚಾರದಲ್ಲಿ ಹೇಳ್ತಕ್ಕಂಥದ್ದು. ಏನು ಪಾಕಿಸ್ತಾನಕ್ಕೆ ಯಾಕೆ ಹೋಗಬೇಕು? ಪಾಕಿಸ್ತಾನಕ್ಕೆ ಹೋಗೋರು ಎಲ್ಲರೂ ಕೂಡ 48ರಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ಪಾಕಿಸ್ತಾನದಿಂದ ಇಲ್ಲಿ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಸಿಟಿಸನ್ಸ್ ಆಗಿದ್ದಾರೆ. ಸಿಟಿಸನ್ಸ್ ಆಫ್ ಆ್ಯಕ್ಟ್ನಲ್ಲಿ ಆರ್ಟಿಕಲ್ 5ನಲ್ಲಿ ಸಿಟಿಸನ್ಸ್ ಆಫ್ ಆ್ಯಕ್ಟ್ ಆಫ್ 1950 ಅದಕ್ಕೂ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಂದ ಬಹುಮತೀಯ ರಾಷ್ಟ್ರ, ಹಿಂದೂ ಜನ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಜೈನರು, ಎಷ್ಟು ಜನ ಇದ್ದಾರೆ? ಇಂತಹ ರಸಮತ್ತವಾಗಿರ್ತಕ್ಕಂಥ ದೇಶ ಯಾವುದು ಪ್ರಪಂಚದಲ್ಲಿ ಇಲ್ಲಪ್ಪ. ಅನ್ಯೋನ್ಯವಾಗಿ ನಾವು ಬದುಕುತ್ತಿದ್ದೀವಿ. ಅವರು ನಮ್ಮ ಅಕ್ಕ ತಂಗಿಯರು, ಅಣ್ಣ ತಂಗಿಯರು, ಸಹೋದರರು. ಭಾತೃತ್ವ ಅಂತ ಹೇಳ್ತಕ್ಕಂಥದ್ದೇ ಫ್ರೆಟರ್ನಿಟಿ, ಮೂಲಭೂತ ತತ್ವ. ಪ್ರಸ್ತಾವನೆಯಲ್ಲಿ ಹೇಳಿದ್ರಲ್ಲ, ಓದ್ರಲ್ಲ, ಫ್ರೆಟರ್ನಿಟಿ ಅಂತ ಹೇಳಿದ್ರೆ ಭಾತೃತ್ವ, ಸಹೋದರಿಯತ್ವ. ಭಾತೃತ್ವನೂ ಒಂದೇನೆ, ಸಹೋದರತ್ವನೂ ಒಂದೇನೆ. ಅವ್ರೇನಾದರೂ ಮಾತಾಡಿದ್ರೆ, ಅವ್ರ ಪರ ನಿಂತ್ಕೊಂಡ್ರೆ ಸೂಡೋ ಸೆಕ್ಯುಲರಿಸಮ್. ಡೆಫಿನೇಷನ್ ಗೊತ್ತಿದೆಯಾ? ಸ್ಪೆಲ್ಲಿಂಗ್ ಗೊತ್ತಿದೆಯಾ ಸೆಕ್ಯುಲರಿಸಮ್? ನಿಮಗೆ ಗೊತ್ತಿದೆಯಾ? ಏನು ಸೆಕ್ಯುಲರಿಸಮ್ ಅಂದರೆ? ಧರ್ಮನಿರಪೇಕ್ಷತೆ. ಧರ್ಮನಿರಪೇಕ್ಷತೆ ಎಲ್ಲಿದೆ? ಪ್ರಸ್ತಾವನೆಯಲ್ಲಿದೆ. 42ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಧರ್ಮನಿರಪೇಕ್ಷತೆ ಅಂದರೆ ಎಲ್ಲ ಮತಗಳ ಜನರು ಈ ದೇಶದಲ್ಲಿ ಬದುಕಬಹುದು, ಬಾಳಬಹುದು, ಎಲ್ಲರೂ ಸಮಾನರು ಅಂತಕ್ಕಂಥದ್ದೇ ತೀರ್ಪುಗಳು ಸುಪ್ರೀಂ ಕೋರ್ಟ್ನದು. ಎಲ್ಲ ಮತಗಳಿಗೂ ಒಂದೇ ಸಮಾನತೆ ಇದೆ ಅಂತ ಹೇಳಿರ್ತಕ್ಕಂಥ ತೀರ್ಪುಗಳು ಸುಪ್ರೀಂ ಕೋರ್ಟ್ನವರು. ಹಾಗಾದರೆ ಅಲ್ಪಸಂಖ್ಯಾತ ಎಲ್ಲಿ ಬಂತು ನಿನಗೆ? ಅಲ್ಪಸಂಖ್ಯಾತೆ ಯಾರು? ನಿನಗೆ ಸೆಕ್ಯುಲರಿಸಮು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಡಿಕ್ಷನರಿ, ಕನ್ನಡ ಡಿಕ್ಷನರಿ, ಹಿಂದಿ ಡಿಕ್ಷನರಿ, ಮಲಯಾಳಂ ಡಿಕ್ಷನರಿ, ಎಲ್ಲ ಡಿಕ್ಷನರಿ ನೋಡ್ಕೊಪ್ಪ. ಯಾರು ನೀನು ಕೊಟ್ಟಿದ್ದು ಅಧಿಕಾರ ಏನಕ್ಕೆ ಕೊಟ್ಟಿದ್ದು ನೀವು? ಪಾರ್ಲಿಮೆಂಟ್ನಲ್ಲಿ ಬಹುಮತ ಬಂದರೆ ಸರ್ಕಾರ ರಚನೆ ಮಾಡಿ, ಸಂವಿಧಾನಬದ್ಧವಾಗಿ ಆಡಳಿತವನ್ನು ನೀಡಿ ಅಂತ. ಒಂದು ಮತದ ಜನರನ್ನು ಇನ್ನೊಂದು ಮತದ ಮೇಲೆ ದ್ವೇಷಿಸಿ, ಕಮ್ಯುನಲ್ ರೈಟಿಂಗ್ಸ್ ಮಾಡಿಸಿ, ಮತದ ಆಧಾರದ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಸಂವಿಧಾನ ಬಿಡುವುದಿಲ್ಲ. ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆಯಲ್ಲಿ ಕೂಡ 123ನೇದು ಭ್ರಷ್ಟತೆ ಅಂತ ಹೇಳ್ತದೆ. ಇದು ಇರ್ತಕ್ಕಂಥದ್ದು. 73ನೇ ಇಸ್ವಿಯಲ್ಲಿ, 94ನೇ ಇಸ್ವಿಯಲ್ಲಿ ಬೊಮ್ಮಾಯಿ ಕೇಸ್ನಲ್ಲಿ 9 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸೆಕ್ಯುಲರಿಸಮ್ ಅಂದರೆ ಏನು ಅಂತ. ಹಾಗಾದರೆ ಅಲ್ಲಿ 13 ಜನಕ್ಕೂ 9 ಜನಕ್ಕೂ ನ್ಯಾಯತಜ್ಞರವರು ತೀರ್ಪನ್ನು ಸೆಕ್ಯುಲರಿಸಮ್ ಇಂಟರ್ಪ್ರೆಟ್ ಮಾಡಿ 42ನೇ ತಿದ್ದುಪಡಿಯನ್ನು ಹೇಳಿ ಇದು ಧರ್ಮನಿರಪೇಕ್ಷತೆ, ಎಲ್ಲ ಮತಗಳು ಒಂದೇ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಬೇರೆ ರೀತಿಯ ಆ ಜಡ್ಜ್ಮೆಂಟ್ ನಿಮ್ಮ ಮೇಲೆ ಬೈಂಡಿಂಗ್ ಇಲ್ವಾ? 141 ಆರ್ಟಿಕಲ್ ಏನು ಹೇಳ್ತದೆ ಸಂವಿಧಾನ? ಎಲ್ಲ ತೀರ್ಪುಗಳು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಮೇಲೆ, ನಮ್ಮ ಮೇಲೆ, ನ್ಯಾಯಾಧೀಶರ ಮೇಲೆ, ಶಾಸಕರ ಮೇಲೆ, ಸಂಸದರ ಮೇಲೆ, ಪ್ರಧಾನಿ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಮುಖ್ಯ ನ್ಯಾಯಾಧೀಶಗಳ ಮೇಲೆ ಅದಕ್ಕೆ ಬೈಂಡಿಂಗ್ ಇದೆ. ಅದನ್ನು ಮರೆತು ಬಿಟ್ಟು ನೀವು ಅಲ್ಪಸಂಖ್ಯಾತರು ಅಂತ ವ್ಯಾಖ್ಯಾನ ಮಾಡಿ ಸೆಕ್ಯುಲರಿಸಮ್ ಇಸ್ ನಾಟ್ ಬೇಸಿಕ್ ಸ್ಟ್ರಕ್ಚರ್. ನಾವು ಸೂಡೋ ಸೆಕ್ಯುಲರ್, ನೀನು ಯಾವ ಸೆಕ್ಯುಲರಪ್ಪ? ನೀನು ಸೆಕ್ಯುಲರಿಸಮೇ ಇಲ್ಲ. ಹಾಗಾದರೆ ಒಂದೇ ಮತ ಜನರನ್ನು ಇಟ್ಕೊಂಡು ದೇಶ ಆಳ್ತೀಯ ನೀನು? ಎಲ್ಲಿ ಕಳಿಸ್ತೀಯ ಇವ್ರನ್ನೆಲ್ಲ? ಜೈನರು ಯಾರು? ಜೈನರು ಕೂಡ
ಎಲ್ಲ ಅವರಿಗೆ ಹಿಂದೂ ಲಾ ಅವೆಲ್ಲ ಅಪ್ಲೈ ಆಗ್ತದೆ. ಯಾರು ಹಾಗಾದ್ರೆ ಆರ್ಟಿಕಲ್ 44 ಏನು ನಿರ್ದೇಶಿತತ್ವ? ಕಾಮನ್ ಸಿವಿಲ್ ಕೋಡ್ ಅಂತೀಯ. ಯಾವುದು ಕಾಮನ್ ಸಿವಿಲ್ ಕೋಡು? ಹೆಂಗೆ ಮಾಡೋಕ್ಕಾಗುತ್ತೆ? ಒಂದೊಂದು ಊರಿನಲ್ಲಿ ಒಂದು ಭಾಷೆ, ಒಂದೊಂದು ಜಾತಿಯಲ್ಲಿ ಉಪಜಾತಿಗಳು, ಅಲ್ಲಿ ಕಸ್ಟಮ್ಸು, ರಿಚುವಲ್ಸು, ಇದನ್ನೆಲ್ಲ ಬಿಟ್ಟುಬಿಟ್ಟು ಕಾಮನ್ ಸಿವಿಲ್ ಕೋಡ್. ಯಾವ ಕಾಮನ್ ಸಿವಿಲ್ ಕೋಡಯ್ಯ? ಬದುಕಕ್ಕೆ ಬಿಡಪ್ಪ, ನೀನು ಬದುಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ ಅವರು. ಕಾಮನ್ ಸಿವಿಲ್ ಕೋಡ್ ಬುದ್ಧಿ ಭ್ರಮಣೀಯ ಮಾತುಗಳನ್ನು ಮಾತಾಡಬೇಡಿ. ಇಲ್ಲಿ ನಿಲ್ಲಿಸ್ತೀನಿ. ಧರ್ಮ ರಾಜಕಾರಣ ಅಂದರೆ ಧರ್ಮ ಎಡಿಫೈಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಧರ್ಮ, ಆರ್ಟಿಕಲ್ 14ರಲ್ಲಿ ಧರ್ಮ, ಜಸ್ಟಿಸ್ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಧರ್ಮ. ಧರ್ಮದ ಆಧಾರದ ಮೇಲೆ ಅದನ್ನೇ ಹೇಳುವುದು ನಮ್ಮ ಹಿಂದೂ ಕೋಡು. ಅದು ನಮ್ಮ ಗ್ರಂಥ ಏನದು? ಭಗವದ್ಗೀತೆ ಹೇಳುವುದು ಅದೇ, ಕುರಾನ್ ಹೇಳುವುದು ಅದೇ, ಬೈಬಲ್ ಹೇಳುವುದು ಅದೇ, ಸಿಖ್ಖರ ಗ್ರಂಥ ಹೇಳುವುದು ಅದೇ. ಸಮಾನತೆ, ಎಲ್ಲರಿಗೂ ಸಮಾನತೆಯನ್ನು ನೀಡಬೇಕು ಅಂತ ಹೇಳುವಾಗ ಎಲ್ಲಿ ಸಮಾನತೆ? ಪ್ರತಿನಿಧಿಗಳ ಸಮಾನತೆ ಇದೆಯಾ? ಜಮೀನು ಅವ್ರಿಗಿದೆಯಾ? ಅಧಿಕಾರದ ರಾಜಕೀಯ ನ್ಯಾಯ ಕೊಡ್ದಿದ್ರೆ ಧರ್ಮ ರಾಜಕಾರಣ ಮಾಡ್ತಿದ್ದೀರಾ? ಎಲ್ಲ ರಾಜಕೀಯ ಪಕ್ಷಗಳು ಎಡಪಂಥೀಯರು ಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಭ್ರಷ್ಟರಾಗಿದ್ದಾರೆ ಇವತ್ತಿನ ದಿವಸ. ರಾಜಕೀಯ ಭ್ರಷ್ಟತೆ ಯಾಕಂತ ಹೇಳಿದ್ರೆ ಹಣ ಇರೋನಿಗೆ ಮಾತ್ರ ಸೀಟು. ಜನರು ಕೂಡ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿಬಿಟ್ಟಿದ್ದಾರೆ, ಮತಕ್ಕೆ ಬೆಲೆಯನ್ನು ಕೊಡ್ತಿದ್ದಾರೆ. ಇದನ್ನು ನೀವು ಹೋಗಲಾಡಿಸಲಿಲ್ಲ ಅಂದರೆ ಈ ದೇಶ ಸರಿಸಮಾನವಾಗಿ ಸ್ವಾತಂತ್ರ್ಯ ಭಾರತ, ಸಮಾನತೆ, ನಿಮ್ಮ ಹಕ್ಕುಗಳು, ಮಾನವೀಯ ಹಕ್ಕುಗಳು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಧರ್ಮ ರಾಜಕಾರಣ ಎಲ್ಲಿ? ಮೊನ್ನೆ ನಡೀತಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ನಡೀತಲ್ಲ, ಎಲೆಕ್ಟ್ರೋಲ್ ಬಾಂಡ್ಸ್ 8,000 ಕೋಟಿ ಬಹುಮಹತೀಯ ಕಂಪನಿಗಳು ಒಂದು ರಾಜಕೀಯ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಸಿಂಧತ್ವ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ. ಅವರಿಗೆ 8,000 ಕೋಟಿ ಇದ್ದರೆ ಬೇರೆ ಎಷ್ಟೋ ರಾಜಕೀಯ ಪಕ್ಷಗಳು ಉದ್ಭವ ಆಗಬಹುದು, ಉದ್ಭವ ಆಗಿವೆ. ಬಹು ರಾಜಕೀಯ ಪಕ್ಷಗಳ ನಾಡು ಇದು. ಪೀಪಲ್ ರೆಪ್ರೆಸೆಂಟೇಟಿವ್ ಕಾಯ್ದೆ 1951ರಲ್ಲಿದೆ. ಅವರಿಗೆ ನಿನಗೆ 8,050 ಕೋಟಿ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಖರ್ಚು ಮಾಡಿದ್ರೆ ಇವನ ಹತ್ರ ಡಿಪಾಸಿಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಈ ಬಹುಮತೀಯ ಕಂಪನಿಗಳು ಕೊಟ್ಟಿರ್ತಕ್ಕಂಥ ಹಣದಿಂದ ಒಂದು ಪಕ್ಷಕ್ಕೆ, ಧರ್ಮದ ಅಡಿಯಲ್ಲಿರ್ತಕ್ಕಂಥ ಪಕ್ಷಕ್ಕೆ ಹೆಚ್ಚು ಹಣ, ಹೆಚ್ಚು ಅವರ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಅವ್ರನ್ನ ಪ್ರತಿನಿಧಿಸ್ತಕ್ಕಂಥ ಅಲ್ಪಸಂಖ್ಯಾತರು, ಮುಸಲ್ಮಾನರಿಗಾಗಲಿ, ಕ್ರಿಶ್ಚಿಯನ್ರಿಗಾಗಲಿ, ಸಿಖ್ರಿಗಾಗಲಿ, ಅಲ್ಪಸಂಖ್ಯಾತರು ಅಂತ ಹೇಳಿ ಮಹಿಳೆಯರು 50% ಅವರು ಅಲ್ಪಸಂಖ್ಯಾತರಲ್ಲ. ಈಕ್ವಲ್ ಯಾರು ಜನರು ಯಾರಿದ್ದಾರೆ, ಪುರುಷರಿದ್ದಾರೋ ಅಷ್ಟು ಜನ ಮಹಿಳೆಯರಿದ್ದಾರೆ ಈ ದೇಶದಲ್ಲಿ. ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ ಗಂಡಸರಿಗೆ ಕೊಡೋದಕ್ಕೆ. ಇದು ಸಮಸ್ಯೆ ಈ ದೇಶದಲ್ಲಿ, ಗೊತ್ತಾ ನಿಮಗೆ? ಹಳ್ಳಿಯಲ್ಲಿ ಇವಾಗ ಯಾರು ಹೆಣ್ಮಕ್ಳು ಕೊಡ್ತಾ ಇಲ್ಲ. ಯಾರು ಉದ್ಯೋಗದಲ್ಲಿ ಇದ್ದಾರೋ, ಯಾರು ಮನೆ ಇದೆಯೋ ಅವರು ಕೊಡ್ತಿದ್ದಾರೆ. ಅವರು ಶಕ್ತಿಯುತವಾಗಿ ಬೆಳೀತಾ ಇದ್ದಾರೆ ಹೆಣ್ಮಕ್ಳು. ಆದ್ದರಿಂದ ಈ ಎಲ್ಲ ಧರ್ಮದ ಅಡಿಯಲ್ಲಿ, ಮತೀಯ ಆಧಾರದಲ್ಲಿ ರಾಜಕಾರಣ ಮಾಡ್ತಕ್ಕಂತಹ ಹುನ್ನಾರ ಇದು ಕೆಟ್ಟು ಹೋಗಿದೆ, ನಾತು ಹೋಗಿದೆ. ಇದನ್ನು ಸರಿಪಡಿಸ್ಕೋಬೇಕಾಗಿದ್ರೆ ಆವಾಗಲೇ ದೇಶ ಪ್ರಗತಿ ಹಾದಿಯಲ್ಲಿ, ಅಭಿವೃದ್ಧಿ ಹಾದಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪುಷ್ಟೀಕರಿಸ್ತಕ್ಕಂತಹ 3 ಮತ್ತು 4ನೇ ಭಾಗದಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳು, ಸಮಾನ ಅವಕಾಶಗಳು ಇರುವುದರಿಂದ ಧರ್ಮದ ರಾಜಕಾರಣ ಇಲ್ಲಿ ದೇಶದಲ್ಲಿ ಬಹಳ ಅವಶ್ಯಕತೆ ಇದೆ. ಧರ್ಮದ ರಾಜಕಾರಣ ಅದಕ್ಕೆ ಬಹಳ ಬಲಿಷ್ಠವಾದ ದಿವ್ಯಶಕ್ತಿ ಇರ್ತಕ್ಕಂತಹ ಪದ ಮತ್ತು ತಾತ್ಪರ್ಯ ಅದಕ್ಕೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಧರ್ಮ ರಾಜಕಾರಣ ಅಂತ ಹೇಳಿದ್ರೆ ಇಷ್ಟು ಮಾತ್ರ ಹೇಳಿ ನಾನು ಧರ್ಮ ರಾಜಕಾರಣವನ್ನು ಪ್ರತಿಪಾದಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ನ್ಯಾಯವಾದಿಗಳು, ಬರಹಗಾರರು, ಯುವಕರು, ಮಹಿಳೆಯರು, ಕೃಷಿ ಕಾರ್ಮಿಕರು, ನೀವು ಕೈ ಇವಾಗ ಜೋಡಿಸಿದ್ದೀರಿ. ಇಲ್ಲಿ ನಿಮಗೂ ಕೂಡ ನಾವು ಕೈ ಜೋಡಿಸಿ ನಿಮ್ಮ ಎಲ್ಲ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಾವಿಲ್ಲಿ ಇದ್ದೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳ್ತಾ ಇನ್ನು ಹೆಚ್ಚಿಗೆ ಮಾತಾಡದೆ ನನಗೆ ಇಲ್ಲಿ ಬರಮಾಡಿಕೊಂಡು ನಿಮ್ಮೆಲ್ಲರನ್ನು ನೋಡಿ ಭಾಳ ಸಂತಸ ತಂದಿದೆ.
ನನಗೆ ಈ ದೇಶಕ್ಕೆ ಭವಿಷ್ಯತ್ತಿದೆ, ಈ ದೇಶ ಪ್ರಜಾಸತ್ತೆಗೆ ಸತ್ವ ಇದೆ. ಈ ರೀತಿ ಬರಹಗಾರರು, ಸಾಹಿತಿಗಳು, ಯುವಕರು, ಹೋರಾಟಗಾರರು ಎಲ್ಲರೂ ನಾವೆಲ್ಲ ಸೇರಿ ಈ ದೇಶವನ್ನು ಸಂರಕ್ಷಿಸೋಣ, ಸಂವಿಧಾನವನ್ನು ಭದ್ರವಾಗಿ ಕಟ್ಟೋಣ, ಬಲಪಡಿಸೋಣ. ಈ ನೌಕರಶಾಹಿ ಭ್ರಷ್ಟತೆಯನ್ನು ಹೇಳಿಲ್ಲ. ಮತ್ತು ಈ PMLA ಕಾಯ್ದೆಯಲ್ಲಿ ಆಪೋಸಿಷನ್ ಪಾರ್ಟಿಯವರನ್ನು ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ, ಸುಪ್ರೀಂ ಕೋರ್ಟ್ನವ್ರು ತೀರ್ಪು ಕೊಟ್ಟಿದ್ದಾರೆ ಇವಾಗ ಇತ್ತೀಚೆಗೆ. ನೀವು ಹೇಗಂದ್ರೆ ಹಾಗೆ ಬಂಧಿಸೋದಕ್ಕಾಗಲ್ಲ ಅಂತ. ಬರೀ ಕೆಲವು ಆಪೋಸಿಷನ್ ರಾಜಕೀಯ ಪಕ್ಷಗಳನ್ನು ಭ್ರಷ್ಟತೆ ಮಾಡಿದೆ ಅಂತೇಳಿ ಜೈಲಲ್ಲಿ ಇಡೋದು, ಇದೆಲ್ಲ ಇದು ಎದುರಿಸೋದು. ಈ ರೀತಿ ಈ ಹೆದರಿಕೆಗೆ ಯಾರು ಹೆದರುವುದಿಲ್ಲ. ಇವೆಲ್ಲ ಈ ಅಧಿಕಾರಿಗಳು ಕೂಡ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ, ತೆಲಂಗಾಣದಲ್ಲಿ ಏನಾಯಿತು ಡಿಸೆಂಬರ್ನಲ್ಲಿ, ಇವಾಗ ಮೊನ್ನೆ ನಡೆದಿರ್ತಕ್ಕಂತಹ ಕೃತ್ಯಗಳು ಕಮಿಷನರ್ ಕರೆಸಿ ಅವನಿಗೆ ಹೇಳಿದ್ದಾರೆ. ಅಷ್ಟು ಹೇಳಿದ್ರೆ ಕಮಿಷನರ್ ಸಾಕಾಗಲ್ಲ. ಈ ವೋಟಿಂಗ್ ಡೇಟಾನ ಬೇಗ ನಿಮ್ಮ ವೆಬ್ಸೈಟ್ನಲ್ಲಿ ಕೊಡಿ. ರೈಟ್ ಟು ಇನ್ಫಾರ್ಮೇಷನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಿಗೆ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ನೀಡಿದ್ದೀರಿ. ಜನರು ನಾವು ಕೇಳ್ತಾ ಇದ್ದೀವಿ, ನಿಮ್ಮ ವೆಬ್ಸೈಟ್ನಲ್ಲಿ ಎಷ್ಟು ಮತವನ್ನು ಇಲ್ಲಿವರೆಗೆ ನೀವು ಪಡೆದಿದ್ದೀರಿ, ಈಗ ಆಗಿದ್ದಾರೆ ಜನರು, ಲೆಕ್ಕ ಕೊಡಿ ಅಂತ ಹೇಳಿ, ಪಾರದರ್ಶಕವಾಗಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲೆಕ್ಷನ್ ಕಮಿಷನ್ ಡಿಮ್ಯಾಂಡ್ ಮಾಡೋಣ. ಮತ್ತು ಈ ಅಧಿಕಾರದ ದುರುಪಯೋಗವನ್ನು, ಅಧಿಕಾರದ ಭ್ರಷ್ಟತೆಯನ್ನು ನಿಲ್ಲಿಸೋದಕ್ಕಾಗಿ ಬರೀ ಕೆಲವು ರಾಜಕೀಯ ಪಕ್ಷಗಳನ್ನು ಮಾತ್ರ ನೀವು ಅವ್ರನ್ನ ಜೈಲಿನಲ್ಲಿ ಇಡಕ್ಕೆ ಹೋಗಬೇಡಿ. ಜೈಲು ಹೊಸದೇನಲ್ಲ, ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಕೂಡ ಜೈಲಲ್ಲಿದ್ದರು. ಆಚೆ ಬಂದ ಮೇಲೆ ಅವರಿಗೆಲ್ಲ ಪೆನ್ಷನ್ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಜ್ಞಾಪಿಸಿ ನಿಮ್ಮ ಜೈಲಿಗೆ ಯಾರು ಹೆದರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮೇಡಮ್, ಯು ಹ್ಯಾವ್ ಗಿವನ್ ಮೀ 5 minutes ಟೈಮ್. ಐ ಡಿಡ್ ನಾಟ್ ಕಮ್ ಹಿಯರ್ ಫಾರ್ ಟೈಮ್ ಸ್ಪೀಕರ್. I am a speaker to tell the people, enlighten the people, to make the people to understand, to protect this nation. Thank you very much. ಇದೆ ಬಹಳಷ್ಟು ಪ್ರಬುದ್ಧ ಭಾಷಣಕಾರರ ಮಾತುಗಳನ್ನು ಸುದೀರ್ಘವಾಗಿ ಆಲಂಗಿಸಿದ್ದೀರಿ. ನಾನು ಅಧ್ಯಕ್ಷರ ಭಾಷಣ ಹಾಗೂ ಎಲ್ಲ ಭಾಷಣಕಾರರ ಭಾಷಣಗಳ ತತ್ವ ತಾತ್ಪರ್ಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿ ಮಾತನಾಡಬೇಕಾಗಿದೆ. ಸಮಯ 1 ತಾಸು ಆಗ್ತಾ ಇದೆ. ಮುಂಜಾನೆ 10 ಗಂಟೆಯಿಂದ ತಾವೆಲ್ಲರೂ ಆಸೀನರಾಗಿದ್ದೀರಿ. ಹಸಿವಾಗ್ತಾ ಇದೆ, ನನಗೂ ಹಸಿವಾಗ್ತಾ ಇದೆ. ಭಾಳಷ್ಟು ಹಿರಿಯರು ಡಯಾಬಿಟಿಕ್ ರೋಗ ಅಲ್ಲ ಅದು, ಆದ್ದರಿಂದ ಅದಕ್ಕೆ ಆಹಾರದ ಸೇವನೆ ಬಹಳ ಮುಖ್ಯವಾಗಿದೆ. ಇದನ್ನು ನಾನು ಅರ್ಥಕೊಂಡಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿಷಯದ ಪ್ರಸ್ತಾಪನೆ ಈ ಮಹಾ ಸಮ್ಮೇಳನದಲ್ಲಿ ಮಾಡಬೇಕಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸನ್ಮಾನ್ಯ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸರ್ಕಾರಗಳು ಸತತವಾಗಿ ಸಾರಿಕೊಂಡು ಬಂದಿದೆ. ಬೆನ್ನನ್ನು ಮುರಿತಾ ಇರ್ತಾರೆ. ಚುನಾವಣೆ ಬಂದಾಗ ಹಸಿರು ಕ್ರಾಂತಿ, ರೈತರು ಬೆನ್ನೆಲುಬು, ರೈತರು ಅನ್ನದಾತರು ಅಂತ ಹೇಳಿ ಮತ ಪಡೆಯುವುದಕ್ಕೆ ನಾಟಕವನ್ನು ಮಾಡ್ತಾರೆ ರಾಜಕೀಯ ಪಕ್ಷಗಳು. ಬಂಧುಗಳೇ, ಬೆನ್ನೆಲುಬನ್ನು ಮುರಿಯತಕ್ಕಂತಹ ಕಾಲಘಟ್ಟದಲ್ಲಿ
2019 ಸಮಯದಲ್ಲಿ ವರ್ಷದಲ್ಲಿ ರೈತರ ಹಕ್ಕುಗಳನ್ನು, ಮೂಲಭೂತ ಮತ್ತು ಮಾನವೀಯ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ 3 ಶಾಸನಗಳನ್ನು, ಜನವಿರೋಧಿ ಶಾಸನಗಳನ್ನು ಸಂವಿಧಾನ ವಿರೋಧವಾಗಿ, ಜನವಿರೋಧವಾಗಿ ಶಾಸನಗಳನ್ನು ಭಾರತ ಸರ್ಕಾರ ಮಾಡಿದಾಗ ಕುಗ್ಗದೆ ಧೈರ್ಯದಿಂದ, ಸ್ಥೈರ್ಯದಿಂದ ಇಡೀ ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ರೈತ ನಾಯಕರುಗಳೆಲ್ಲರೂ ಕೂಡ ನವದೆಹಲಿ ಕೇಂದ್ರದಲ್ಲಿ ನಾಯಕತ್ವ ಕೊಟ್ಟು ಭಾರತ ಸರ್ಕಾರದ ಅಂದಿನ ರಾಜಕೀಯ ಪಕ್ಷ ಏನು ಆಳ್ತಾ ಇತ್ತು NDAಗೆ ಎಚ್ಚರಿಕೆಯನ್ನು ಕೊಟ್ಟು ಈ 3 ಶಾಸನಗಳನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಾಕೇಶ್ ಟಿಕಾಯ್ತ್ ಅವರೇ, ಅವರು ನನಗೆ ಬಹಳ ಪರಿಚಯ ಇದ್ದಾರೆ. ಕಳೆದ ವರ್ಷ ಅಮರಾವತಿಯಲ್ಲಿ ನಾವು ಸೇರಿದ್ದೀವಿ ರೈತರಿಗೋಸ್ಕರ. ಬಹಳ ದೂರದಿಂದ ನೀವು ಬಂದಿದ್ದೀರಿ. ತುಮಕು ಆತ್ಮ ಸ್ವಾಗತ ಕರ್ ರಹಾ ಹೂಂ. ಇಡೀ ಕರ್ನಾಟಕ ಪೀಪಲ್ ವಿಲ್ ಇನ್ವೈಟ್ ಯು ಅಂಡ್ ವೆಲ್ಕಮ್ ಯು ಮಿಸ್ಟರ್ ಟಿಕಾಯ್ತ್. ಗಿವ್ ಯು ಸ್ಟ್ರೆಂತ್ ಟು ಫೈಟ್ ಬ್ಯಾಕ್ ಅಗೇನ್ಸ್ಟ್ ದಿಸ್ ಆಂಟಿ ಪೀಪಲ್ ಗವರ್ನಮೆಂಟ್. ಸ್ವತಂತ್ರ ಭಾರತ ದೇಶದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಮಹೋನ್ನತ ಭಾರತ ದೇಶದಲ್ಲಿ ಜನವಿರೋಧಿ ನೀತಿಯನ್ನ, ಸಂವಿಧಾನಬದ್ಧವಾಗಿ ಆಳ್ವಿಕೆಯನ್ನು ನೀಡದಿದ್ದರೆ ಸಂವಿಧಾನವನ್ನೇ ಮುರಿತೀವಿ ಅಂತ ಹೇಳ್ತಕ್ಕಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಮಹಾ ಸಮ್ಮೇಳನ ಇದು. ಅದ್ಭುತ 10ನೇ ಮೇ ಸಾಹಿತ್ಯ ಮೇಳ. ಬಹಳಷ್ಟು ವಿಚಾರ ಸಂಕಿರಣಗಳು ನಡೆಯಲಿವೆ. ಬಹಳ ಮಹೋನ್ನತ ವಿಷಯಗಳ ಬಗ್ಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು ಮಾತನಾಡುವರಿದ್ದಾರೆ. ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಕೂತ್ಕೊಳ್ಳೋಕ್ಕೆ, ಕೇಳಿಸ್ಕೊಳ್ಳೋಕ್ಕೆ. ನೀವು ಕಷ್ಟ ಅಂತ ಭಾವಿಸಬಾರದು. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು, ಸಾಹಿತಿಗಳು, ರೈತರು, ಮಹಿಳೆಯರು ನೆನಪಿಸಿಕೋಬೇಕಾಗಿದೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತ್ಯಾಗ ಮಾಡಿರ್ತಕ್ಕಂಥ, ಬಲಿದಾನ ಮಾಡಿರ್ತಕ್ಕಂಥ ಜನರನ್ನು ಸ್ಮರಿಸಿಕೊಂಡು 2ನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸಿದ್ಧ ಆಗುವುದಕ್ಕೆ ನೀವು ತಯಾರಾಗಿರಬೇಕಾಗಿದೆ. ಆ ಕಾಲಘಟ್ಟ ಒದಗಿ ಬಂದಿದೆ. ಈ ಸಮ್ಮೇಳನದಲ್ಲೇ ಮುಖಾಂತರ ಆಳುವ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಎಲ್ಲ ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ತಿರ್ತಕ್ಕಂಥ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ನೀವು ಸಂವಿಧಾನವನ್ನು ಮುರಿದರೆ, ಜನವಿರೋಧಿಯನ್ನ ಮಾಡಿದರೆ, ಸಂವಿಧಾನ ಮುರಿದು ಪ್ರಜಾತಂತ್ರವನ್ನು ಬೇರೆ ರೂಪದಲ್ಲಿ ಇರುವ ರಾಜಕೀಯ ಪಕ್ಷಕ್ಕೆ ಸರ್ಕಾರವನ್ನು ನೀಡ್ತೀವಿ ಅಂತ ಹೇಳ್ತಕ್ಕಂಥ ಜನರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತಿದ್ದೇವೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ನಡೆದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಂಧುಗಳೇ, ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಸಂಸ್ಥೆ, ಪ್ರತಿಯೊಬ್ಬ ಪ್ರಧಾನಮಂತ್ರಿ, ಪ್ರತಿಯೊಬ್ಬ ಮುಖ್ಯಮಂತ್ರಿ, ಸಂಪುಟ ಸಚಿವ ಸದಸ್ಯರುಗಳು, ನೌಕರಶಾಹಿ ಜನರು, ಈ ದೇಶದ ಸಮಸ್ತ 140 ಕೋಟಿಗೆ ಉತ್ತರ ಕೊಡ್ತಕ್ಕಂಥ ಜನರು ನೀವು, ಜನಸೇವಕರು ನೀವು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜನರನ್ನ
ಕೆರಳಿಸಬೇಡಿ. ಕೆರಳಿಸಿದರೆ ಸಿಂಹಗಳಾಗ್ತವೆ. ಗೋಮುಖ ವ್ಯಾಘ್ರವನ್ನ ಧರಿಸಿಕೊಂಡು ಜನಪರ, ಮಹಿಳೆಯ ಪರ, ದೀನದಲಿತರ ಪರ ಅಂತ ಹೇಳಿ ಟೋಪಿ ಆಗ್ತಕ್ಕಂಥ ಮಾತುಗಳನ್ನ 10 ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದೀರಿ. ಅದನ್ನು ಇವಾಗ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಸಂವಿಧಾನದ ಸತ್ವ, ಸಂವಿಧಾನದ ತತ್ವ ತಾತ್ಪರ್ಯವನ್ನು ಹತ್ತಿಕೊಂಡು ಮಾತಾಡಬೇಕಾಗಿದೆ. ಯಾರು ಕೊಟ್ಟಿರೋದು ಸಂವಿಧಾನ? 299 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ವಿಧಾನಸಭಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. 299 ಜನ ಯಾರು? ಸಾಮಾನ್ಯ ಜನರ, ರೈತರ, ಮಹಿಳೆಯರ, ಯುವಜನರ ಪ್ರತಿನಿಧಿಗಳವರಲ್ಲ. ಆದರೂ ಕೂಡ ಅಂದಿನ ಕಾಲಘಟ್ಟದಲ್ಲಿ ದಿ ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದ ಗ್ರೇಟ್ ಇಂಟರ್ನ್ಯಾಷನಲ್ ಜೂರಿಸ್ಟ್, ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನ, ಈ ಸಂವಿಧಾನಕ್ಕೆ ಶಕ್ತಿ ಬಲಯುತವಾಗಿದೆ. 140 ಕೋಟಿ ಜನಸಂಖ್ಯೆ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಗ್ರಂಥ, ರಾಜಕೀಯ ಗ್ರಂಥ, ಮಾನವತಾವಾದದ ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥವನ್ನು ನೀವು ಬದಲಾವಣೆ ಮಾಡುದು ಅಂತ ಹೇಳಿದ್ರೆ ನಿಮ್ಮ ಹಗಲ ಕನಸು ಅಂತ ಇವಾಗ ಹೇಳ್ತಾ ಇದ್ದೀನಿ. ಬಂಧುಗಳೇ, ಜವಾಬ್ದಾರಿಯುತವಾಗಿ ಜನರಿಂದ ಮತ ಪಡೆದು ಜನರ ಪ್ರತಿನಿಧಿಗಳಾಗಿ ಸಾರ್ವಭೌಮತ್ವವನ್ನು ನಿಮಗೆ ನಾವು ಕೊಟ್ಟಿದ್ದೀವಿ. ಜನರು ಏನಕ್ಕಾಗಿ? ಸಂವಿಧಾನಬದ್ಧವಾದ ಆಡಳಿತವನ್ನು ಸಮಸ್ತ ಜನರಿಗೆ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ